ಕರ್ನಾಟಕ ರಾಜ್ಯ ರೈತ ಸಂಘ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಡ ಇವರಿಂದ ಚಿತ್ರದುರ್ಗದಲ್ಲಿ ಇಂದು ರೈತರ ಹಲವು ಸಮಸ್ಯೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹಾಗೂ ಇಂದು ರಾಜ್ಯ ರೈತ ಸಂಘ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಡ ಇವರಿಂದ ಚಿತ್ರದುರ್ಗ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಅಲ್ಲೇ ಹೋಗಿ ಟಿವಿಲಿ ಬರೋದು ಬೇಡ. ನಿಮ್ಮ ತಾಲೂಕಲ್ಲೇ ಮೀಟಿಂಗ್ ಮಾಡಲಿಕ್ಕೆ ಒಂದು ನಿರ್ದೇಶನ ನೀಡ್ತೀವಿ. ಇನ್ನು ಚಿಕ್ಕಬಳ್ಳೂರ್ದು ಗೋಮಾಳದ್ದು ಏನಿದೆಯಲ್ಲ ಅದು ಫಾರೆಸ್ಟ್ ಅಂತ ಪಾಣಿಯಲ್ಲಿ ಎಂಟ್ರಿ ಆಗಿದೆ. ಅದಕ್ಕೆ ಜಾಯಿಂಟ್ ಮೆಜರ್ಮೆಂಟ್ ಮಾಡಿದ್ದಾರೆ. ಓಕೆ, ಅದು ಒಂದು ವೇಳೆ ಫಾರೆಸ್ಟ್ ಆದರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಮ್ಮ ಗೋಮಾಳ ಆಯಿತು ಅಂದರೆ ಇವಾಗ ಅದೇನು ಹಕ್ಕುಪತ್ರ ಕೊಡೋದು, ಆಶ್ರಯಕ್ಕೆ ಮಾಡೋದು ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ. ಎರಡನೇದು, ಆಮೇಲೆ ಇವ್ರದ್ದು ಕೆರೆದು ತುಂಬಿಸೋದು ಏನಿದೆಯಲ್ಲ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ಎಸ್ಟಿಮೇಷನ್ ಮಾಡಿಸಿ ಕಳಿಸ್ತೀವಿ. ಸೊ ಈಗ ಏನು ಮೇವು ಮತ್ತು ಏನು ಕುಡಿಯೋ ನೀರಿಂದ ಇದೆಯಲ್ಲ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ಅದೇ ತನಿಗೆದನ್ನ ಎಸಿ ನೆಕ್ಸ್ಟ್ ಹೊಳಲ್ಕೆರೆ ಕಳಿಸ್ಕೊಡ್ತೀನಿ. ಹೊಳಲ್ಕೆರೆಯಲ್ಲಿ ಸಂಬಂಧಪಟ್ಟಂತ ಡಿ ಮೈನ್ಸು ತಾಲೂಕು ಸಂಘದ ಪದಾಧಿಕಾರಿಗಳು ಆಮೇಲೆ ಅಲ್ಲ ಹೊಳಲ್ಕೆರೆಯಲ್ಲಿ ಏನಾಗಿ ಸಾಗುವಳಿದೆ ಅಂದರೆ ಅದು ಕಮಿಟಿ ರಚನೆ ಆಗಿಲ್ಲ. ಅದು ಕೋರ್ಟಲ್ಲಿದೆ. ಇನ್ನು ಉಳಿದ ತಾಲೂಕುಗಳಿಗೆಲ್ಲ ಕಮಿಟಿ ರಚನೆ ಆಗಿದೆ. ನಾವು ಕಮಿಟಿಗೆ ಇದು ಮಾಡ್ತೀವಿ. ಹೊಳಲ್ಕೆರೆ ತಾಲೂಕು ಮತ್ತು ಭರಮಸಾಗರ ಅಲ್ಸ ಅಲ್ಲಿಗೆ ಬರುತ್ತೆ. ಹೊಳಲ್ಕೆರೆ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಅದು ಬಗರುಕುಂ ಸಮಿತಿ ಮೇಲೆ ಕೋರ್ಟಲ್ ಕೇಸ್ ಇದೆ. ಅದನ್ನು ವಿತ್ಡ್ರಾ ಮಾಡಲಿಕ್ಕೆ ನಾವು ನಮ್ಮ ಗೌರ್ಮೆಂಟ್ ಕಮ್ಯುನಿಕೇಟ್ ಕೇಳ್ತಿದ್ದೀವಿ. ಅದಾದ ತಕ್ಷಣ ಅಲ್ಲಿ ಸಹ ಬಗರುಕುಂ ಇದು ಮಾಡ್ತೀವಿ. ಸರ್, ಇಂಪಾರ್ಟೆಂಟ್ ಪರಿಹಾರದ ಬಯಸಿನ ಸಂಬಂಧಪಟ್ಟ ಅಲ್ಲಿ ಒಂದು 30 ಮನೆ ಕಟ್ಕೊಂಡು ವಾಸ ಆಗಿದೆ ಸರ್. ನೀರಿಂದು ದಯವಿಟ್ಟು ಅದನ್ನು ಮಾಡಿಕೊಡಿ. ಅದನ್ನು ಜಾಯಿಂಟ್ ಮೆಜರ್ಮೆಂಟ್ ಮಾಡಿ ಉಳಿದು ಮಾಡಿಸ್ಕೊಡ್ತೀವಿ. ಓಕೆ. ಕರ್ನಾಟಕ ರಾಜ್ಯ ರೈತ ಸಂಘ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಡ ಜಿಲ್ಲಾ ಅಧ್ಯಕ್ಷರು ಪಿ ಸೂರಪ್ಪ ಭರಮಸಾರ. ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಸಂಬಂಧಪಟ್ಟ ಈ ಬ್ಯಾಂಕ್ ಅಧಿಕಾರಿಗಳು ಸಾಲದ ಒತ್ತಡ ರೈತರಿಗೆ ಬಹಳ ಸಮಸ್ಯೆ ಆಗ್ತೈತೆ. ಫೈನಾನ್ಸ್ನರ ಸಮಸ್ಯೆ ಆಗ್ತೈತೆ. ಆಮೇಲೆ ಏನು ನಾವು ಜಮೀನು ಭೂಮಿ ಉಳಿಮೆ ಮಾಡ್ಕೊಂತದ್ದು ಕಾಲದಿಂದ ಸರ್ಕಾರಿ ಗೋಮಾಳ, ಫಾರೆಸ್ಟ್ ಲ್ಯಾಂಡು, ಹುಲ್ಬನ್ನಿ ಈ ಅಷ್ಟರಲ್ಲೂ ಉಳಿಮೆ ಮಾಡ್ಕೊಂಡಿದೆ. ಆಮೇಲೆ ಚಿಕ್ಕಬೆನ್ನೂರಲ್ಲಿ 69ನೇ ಸರ್ವೆ ನಂಬರ್ನಲ್ಲಿ ಅಲ್ಲಿ ಒಂದು ಜಮೀನು SC ST ಹಿಂದುಳಿದ ಜನಕ್ಕೆ ನಿವೇಶನ ಕೊಡ್ಬೇಕಂತ ಹೋರಾಟ ಮಾಡ್ಕೊಂತಲೇ ಬರ್ತದ್ವಿ. ಯಾವ್ದೇ ಇದೇ ಇಲ್ದಂಗೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೂ ಇಲ್ಲ. ರೈತರನ್ನ ಉಳಿಸೋ ಲೆಕ್ಕಾಚಾರದಲ್ಲಿ ರೈತರನ್ನ ಸಾಯಿಸೋ ಲೆಕ್ಕಾಚಾರ ಮಾಡ್ತೈತೆ. ತಕ್ಷಣ ಇದೇನಾದ್ರೂ ಬೇಗನೆ ಈಡೇರಿದ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೀವಿ. ಇದು ಎಲ್ಲಾನ ಮುಂದುವರಿಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಬಂದ್ರು ನಮ್ಮ ಚುನಾವಣೆ ಮತದಾನವನ್ನು ನಾವು ಬಹಿಷ್ಕರಿಸ್ತೇವೆ ಅಂತ ಹೇಳಿ ಮಾಧ್ಯಮ ಮುಖಾಂತರ ತಿಳಿಸ್ತದೀವಿ. ನಮ್ಮ ಚಿಕ್ಕಬೆನ್ನೂರು 69 ಸರ್ವೆ ನಂಬರ್ನಲ್ಲಿ ಬಡವರು ಬಹಳ ಜನ ಅಲ್ಲಿರೋದು. ಅವ್ರಿಗೆ ಇವತ್ತು ಕೂಡ ಅಲ್ಲಿ ಹಳ್ಳಿಯಲ್ಲಿ ಮನೆಯಾಗ ಕೂಡ ಕಟ್ಕೊಂಬಕ್ಕ, ದನಗಳು ಕಟ್ಕೊಂಬಕ್ಕ ಕೂಡ ಜಾಗ ಇಲ್ಲ ಅವ್ರಿಗೆ 69 ಸರ್ವೆ ನಂಬರ್ನಲ್ಲಿ. ಅದಕ್ಕೆ ನಾವು 69 ಸರ್ವೆ ನಂಬರ್ನಲ್ಲಿ ನಮಗೆ ಒಂದ್ ಸ್ವಲ್ಪ ಅಲ್ಲಿ ಜಾಗ ಐತಿ. ಆ ಜಾಗ ಇರೋದ್ರಿಂದ ನಮಗೆ ಒಂದ್ ಸ್ವಲ್ಪ ಎಲ್ಲ ರೈತರು ಬಡ ಕುಟುಂಬದವರಿಗೆ ಒಂದ್ ಸ್ವಲ್ಪ ನಮ್ಗೆ ಅಲ್ಲಿ ಜಾಗ ಕೊಡ್ಬೇಕು, ಅಲ್ಲಿ ನಮ್ಗೆ ಕರೆಂಟ್ ಕೊಡ್ಬೇಕು, ನೀರು ಕೊಡ್ಬೇಕು ಅಂತೇಳಿ ನಾವು ಅವ್ರಿಗೆ ಮಾನ್ಯ ಇವರು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ನಾವು ತಂದು ಮನವಿ ಮಾಡಿದ್ವಿ. ಆಮೇಲೆ ಅಂದ್ರೆ ಈ ನಮ್ಮ ಕೆರೆಗಳು ಸ್ವಲ್ಪ ಸಮಸ್ಯೆ ಐತಿ. NHIV ಆದರೂ ರೋಡ್ ಮಾಡಿದಾರ. ರೋಡ್ ಮಾಡಿದ್ಮೇಲೆ ಅವ್ರು ಸರಿಯಾದ ಕೋಡ್ಗಳು ಕಟ್ಟಿಲ್ಲ, ಟ್ಯೂಬ್ ಕಟ್ಟಿಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಒಂದ್ ಸ್ವಲ್ಪ ಹೊಲಗಳಿಗೆ ಬಹಳ ಸಮಸ್ಯೆಗಳದಾವ. ಜನಸಂಪರ್ಕಗಳು ಸಮಸ್ಯೆಗಳು, ಜಮೀನುಗಳಿಗೆ ಬಹಳ ಸಮಸ್ಯೆ ಐತಿ. ಈ ನೀರು ನುಗ್ಗಿ ಎಷ್ಟೋ ಜಮೀನುಗಳೆಲ್ಲ ಹಾಳಾಗಿ ಹೋಗಿದಾವು. ಇದಕ್ಕೆಲ್ಲ ಏನು ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ. ಇದುವರೆಗೂ ಸುಮಾರು ಸರಿ ಸ್ಟ್ರೈಕ್ ಮಾಡಿದೇವಿ. ನಮ್ಮ ಒಂದು 15 ಜನ ಕೇಸ್ ಆಗೈತಿ. ಇಂಥವನ್ನೆಲ್ಲ ಕೇಸ್ ಆದ್ರೂ ಸಮೇತ ಯಾವ ಅಧಿಕಾರಿಗಳು ನಮ್ಗೆ ಅಲ್ಲಿ ಏನು ಸ್ಪಂದಿಸಿಲ್ಲ. ಮೊನ್ನೆ ಸ್ವಲ್ಪ ಬೇಕಾಡಂಗ ಸಮಸ್ಯೆ. ಸಿ ಟೌನ್ ನ್ಯೂಸ್ 24x7 ಕ್ಯಾಮ್ರಾಮನ್ ರಾಜು ಜೊತೆ ವರದಿಗಾರರು ಪ್ರೇಮ್.